ಬೆಂಗಳೂರಿನಲ್ಲಿ ಮಗನಿಂದಲೇ ತಂದೆಯ ಹತ್ಯೆ ಆಗಿತ್ತು. ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ತಿಗಾಗಿ ಈ ಒಂದು ಕೊಲೆ ನಡೆದಿತ್ತು ಅಂತ ಹೇಳಲಾಗ್ತಿತ್ತು. ಬಟ್ ಈಗ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸೊಸೆ ಜೊತೆಗೆ ಅನೈತಿಕ ಸಂಬಂಧದ ಕಾರಣನ ಹಾಗಾದ್ರೆ ಈ ಒಂದು ಕೊಲೆ ಆಗೋದಕ್ಕೆ ಅನ್ನುವಂಥ ಮಾತುಗಳು ಚರ್ಚೆಗೆ ಗ್ರಾಸ ಆಗ್ತಿದೆ. ಮಗನನ್ನೇ ಕೊಲ್ಲೋಕೆ ಮುಂದಾಗಿದ್ದಂತೆ ತಂದೆ ಮುನಿಕೃಷ್ಣ ಸೊಸೆ ಜೊತೆ ಮಾವನಿಗೆ ಅಕ್ರಮ ಸಂಬಂಧ ಇತ್ತಂತೆ. ಮಾವ ಮುನಿಕೃಷ್ಣನೇ ಮಗನ ಹತ್ಯೆಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಂತೆ. ಖುದ್ದು ತನ್ನ ಗಂಡನ ವಿರುದ್ಧವೇ ಮುನಿಕೃಷ್ಣ ಪತ್ನಿ ಗಂಭೀರ ಆರೋಪ ಮಾಡಿದ್ದಾರೆ. ತನ್ನ ಸ್ವಂತ ಗಂಡನ ಮೇಲೆ ಆರೋಪ ಮಾಡ್ತಾ ಇರೋದು. ಮಗನನ್ನೇ ಕೊಲ್ಲೋಕೆ ಮುನಿಕೃಷ್ಣ ಮುಂದಾಗಿದ್ದಂತೆ. ಚಾಕು ದೊಣ್ಣೆ ಹಿಡಿದು ಓಡಾಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದಕ್ಕೆ ಪೂರಕ ಎಂಬಂತೆ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಆಗಿದೆ. ಸೋಮವಾರ ಇಂದಿರಾನಗರದಲ್ಲಿ ಘಟನೆ ನಡೆದಿತ್ತು, ಕೊಲೆ ಆಗಿರುತ್ತೆ. ಸೋಮವಾರವೂ ಮಗ ಮೋಹನ್ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಈ ವೇಳೆ ಮುನಿಕೃಷ್ಣ ಮೇಲೆ ಮಗ ಮೋಹನ್ ವಾಪಸ್ ಹಲ್ಲೆಯನ್ನ ನಡೆಸ್ತಾನೆ. ಆ ಸಂದರ್ಭದಲ್ಲಿ ಮುನಿಕೃಷ್ಣ ಏನಿದ್ದಾನೆ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಹಲವು ಬಾರಿ ಮಚ್ಚು ಹಿಡಿದು ಮಗ ಮೋಹನ್ ಮೇಲೆ ಇದೇ ಮುನಿಕೃಷ್ಣ ಹಲ್ಲೆಗೆ ಯತ್ನಿಸಿದ್ದಂತೆ. ಇಂದಿರಾನಗರದ ಠಾಣೆಯಲ್ಲಿ 6ಕ್ಕೂ ಹೆಚ್ಚು ದೂರು ದಾಖಲಾಗಿದೆ. ಮುನಿಕೃಷ್ಣ ಸೊಸೆ ವಿರುದ್ಧವೂ ಅತ್ತೆ ಮೇಲೆ ಹಲ್ಲೆ ಆರೋಪ. ನೋಡ್ತಾ ಇದ್ರಲ್ವಾ ನೀವು ವಿಜುವಲ್ ಅಲ್ಲಿ ಕೊಲೆ ಆಗಿರುವಂತಹ ಮುನಿಕೃಷ್ಣನ ದೃಶ್ಯ ಇದು. ಯಾವ ರೀತಿ ಒಂದು ದೊಣ್ಣೆಯನ್ನ ಬೆನ್ನ ಹಿಂದೆ ಬಚ್ಚಿಟ್ಕೊಂಡು ಹಲ್ಲೆಗೆ ಹೋಗ್ತಾ ಇದ್ದಾನೆ, ಹಲ್ಲೆ ಮಾಡೋಕ್ ಹೋಗ್ತಾ ಇದ್ದಾನೆ ಅಂತ ಒಂದ್ ರೀತಿ ಗಸ್ತು ತಿರುಗ್ತಾರಲ್ಲ ಪೊಲೀಸರು, ಅದೇ ರೀತಿ ರಾಜಾರೋಷವಾಗಿ ರಸ್ತೆಯಲ್ಲಿ ಈತ ದೊಣ್ಣೆಯನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಮಗನ ಮೇಲೆ ಹಲ್ಲೆ ಮಾಡುವಂತಹ ಪ್ಲಾನ್ ಅನ್ನ ಆತ ಮಾಡ್ತಿದ್ದ. ಇನ್ನೊಂದು ದೃಶ್ಯವನ್ನ ನೋಡ್ತಾ ಇದ್ರೆ ಇಲ್ಲಿ ಮುನಿಕೃಷ್ಣ ಕೈಯಲ್ಲಿ ಚಾಕು ಇದೆ, ಹಲ್ಲೆಗೆ ಯತ್ನಿಸ್ತಾನೆ. ನೋಡ್ತಾ ಇದ್ರೆ ಯಾವ ರೀತಿ ಅಟ್ಟಾಡಿಸ್ಕೊಂಡು ಹಲ್ಲೆಗೆ ಯತ್ನ ಮಾಡ್ತಿರೋದು ಆ ಮುನಿಕೃಷ್ಣ ಅನ್ನುವಂಥದ್ದು. ಮಗ ಮೋಹನ್ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗಿದ್ದಾನೆ. ಈ ಸಂದರ್ಭದಲ್ಲಿ ಮಗ ಪ್ರತಿರೋಧ ತೋರಿಸಿದ್ದಾನೆ. ಆತ ಅದೇ ದೊಣ್ಣೆಯಿಂದ ತಂದೆಗೆ ಹೊಡಿತಾನೆ. ಆ ಸಂದರ್ಭದಲ್ಲಿ ತಂದೆ ಏನಿದ್ದಾರೆ ಸ್ಪಾಟ್ನಲ್ಲೇ ಸಾವನ್ನಪ್ತಾರೆ. ನೋಡ್ತಾ ಇದ್ರ ನೀವು ತಂದೆಯ ಕೃತ್ಯಗಳನ್ನ. ಇಲ್ಲಿ ತಂದೆಯೇ ಕೂಡ ಒಂದ್ ರೀತಿ ಆರೋಪಿ ಆಗ್ತಾ ಇದ್ದಾನೆ. ಯಾಕಂದ್ರೆ ಸಾವಾಗಿದೆ ಹೌದು, ಆದ್ರೆ ಇಲ್ಲಿ ಮಗನ ಹೆಂಡತಿಯ ಜೊತೆ ತನ್ನ ಸ್ವಂತ ಸೊಸೆಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಂತೆ. ಮಗ ಅಡ್ಡಿ ಆಗ್ತಾನೆ, ಆತನನ್ನ ಫಿನಿಶ್ ಮಾಡಬೇಕು ಅಂತ ಈ ತಂದೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಂತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಈ ಮಗನಿಂದ ತಂದೆಯ ಸಾವಾಗಿದ್ಯಾ? ಇಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಯಾವ ರೀತಿ ಟ್ವಿಸ್ಟ್ಗಳು? ಈ ಅಕ್ರಮ ಸಂಬಂಧ ಇದ್ದಿದ್ದು ಸೊಸೆ ಜೊತೆ ಹೌದಾ? ಧನುಷಿ, ಪ್ರಮುಖವಾಗಿ ಇಂದಿರಾನಗರ ಪೊಲೀಸರು ಈಗ ಆರೋಪಿ ಮೋಹನ್ ಅನ್ನ ಬಂಧನ ಮಾಡಿದ್ದಾರೆ. ಆದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಇದು ಮೋಹನ್ ಅಂದ್ರೆ ಮಗ ಅವರ ಅಪ್ಪನನ್ನ ಕೊಲೆ ಮಾಡಿರುವಂತದ್ದಲ್ಲ. ಅದಕ್ಕೂ ಮೊದಲು ದೊಣ್ಣೆ ಮತ್ತೆ ಚಾಕುವನ್ನ ತೆಗೆದುಕೊಂಡು ಮಗನ ಮೇಲೆ ಹಲ್ಲೆಯನ್ನ ಮಾಡಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಅವರಿಂದ ಕೋಲನ್ನ ಕಿತ್ಕೊಂಡು ಅಲ್ಲಿ ಒಡೆದು ಕೊಲೆಯನ್ನ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರು ಹೇಳುವಂತದ್ದು ಇಲ್ಲ, ವಿಚಾರಣೆ ಸಂದರ್ಭದಲ್ಲಿ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನ ಅವ್ರು ಮಾಡ್ತಾ ಇರಬಹುದು. ಆದ್ರೆ ವಯಸ್ಸಾಗಿದೆ ಮತ್ತೆ ಆ ವ್ಯಕ್ತಿ ಓಡಾಡೋಕ್ಕೂ ಕೂಡ ಕಷ್ಟ ಆಗುವಂತದ್ದು. ಆ ಸಂದರ್ಭದಲ್ಲಿ ಮಗನನ್ನ ಒಡೆದು ಯಾವ ರೀತಿ ಕೊಲೆ ಮಾಡಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಪೊಲೀಸರ ತನಿಖೆಯಲ್ಲಿ ಆ ರೀತಿ ಅಂಶ ಕಂಡು ಬಂದಿಲ್ಲ ಅಂತ ಹೇಳಿ. ಆದ್ರೆ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಇಲ್ಲ, ಆ ವ್ಯಕ್ತಿನೇ ಅಂದ್ರೆ ಮುನಿಕೃಷ್ಣಪ್ಪ ಮೃತಪಟ್ಟಿರುವಂತ ವ್ಯಕ್ತಿನೇ ಮಗನನ್ನ ಹಲ್ಲೆ ಮಾಡಕ್ಕೆ ಮುಂದಾಗಿದ್ರು. ಕೊಲೆ ಮಾಡಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅದರಿಂದ ಅವರು ಕಸಿದುಕೊಂಡು ಅಂದ್ರೆ ಚಾಕು ಅಥವಾ ದೊಣ್ಣೆಯನ್ನ ತೆಗೆದುಕೊಂಡು ಅದರಿಂದ ಅವರು ಹೊಡೆದು ಸಾಯಿಸಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಅಂದ್ರೆ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂತದ್ದು. ಆದ್ರೆ ಈ ಪ್ರಕರಣ ಬೇರೆ ಬೇರೆ ಆಯಾಮವನ್ನ ಪಡ್ಕೊಳ್ತಾ ಇದೆ. ಇಲ್ಲಿ ಸ್ಪಷ್ಟವಾಗಿ ತಂದೆಯನ್ನ ಕೊಲೆ ಮಾಡೋಕೆ ಏನು ಒಂದು ಹಿಂದೆ ಅಂದ್ರೆ ಆಸ್ತಿ ವಿಚಾರವಾಗಿ ಮಗನೇ ತಂದೆಯನ್ನ ಕೊಲೆ ಮಾಡಿದಾನೆ ಅಂತ ಹೇಳಲಾಗ್ತಾ ಇತ್ತು. ಇನ್ನೊಂದೇ ಈ ಸಂದರ್ಭದಲ್ಲಿ ಕೌಟುಂಬಿಕ ಕೆಲ ವಿಚಾರಗಳು ಕೂಡ ಪ್ರಸ್ತಾಪ ಆಗಿತ್ತು. ಆದ್ರೆ ಅದೇ ಸಂದರ್ಭದಲ್ಲಿ ಇಲ್ಲಿ ಪೊಲೀಸರ ತನಿಖೆಯಲ್ಲಿ ಅಂದ್ರೆ ಅವರ ಸೊಸೆಯ ಜೊತೆಯಲ್ಲಿ ಇವರಿಗೆ ಒಂದು ರಿಲೇಶನ್ಶಿಪ್ ಇತ್ತಂತ ಒಂದು ಗಂಭೀರವಾದಂತಹ ಆರೋಪಗಳನ್ನ ಅವರು ಕುಟುಂಬಸ್ಥರು ಮಾಡಿದ್ರು. ಆದ್ರೆ ಅವೆಲ್ಲವೂ ಕೂಡ ಯಾವುದೇ ಸದ್ಯದ ತನಿಖೆಯಲ್ಲಿ ಅದು ಕಂಡು ಬಂದಿಲ್ಲ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಆರೋಪಗಳು ಮಾಡ್ತಾ ಇದ್ರೆ ಸಂಬಂಧಪಟ್ಟಂತ ಎವಿಡೆನ್ಸ್ ಕೂಡ ಬೇಕಾಗುತ್ತೆ ಅಂತೇಳಿ ಪೊಲೀಸರು ಸಹ ಹೇಳ್ತಾ ಇರುವಂತದ್ದು. ಆದ್ರೆ ಸಿಸಿಟಿವಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಸಿಸಿಟಿವಿಗಳಲ್ಲಿ ದೊಣ್ಣೆಯನ್ನ ಇಟ್ಕೊಂಡಿರುವಂತದ್ದು ಮತ್ತೆ ಆ ವ್ಯಕ್ತಿ ಓಡುವಂತದ್ದಾಗಿರ್ಬೋದು ಮತ್ತೆ ಚಾಕುನ ತೆಗೆದುಕೊಂಡು ಓಡುವಂತದ್ದಾಗಿರ್ಬೋದು ಅವೆಲ್ಲವೂ ಕೂಡ ಸಿಸಿಟಿವಿಲಿ ರೆಕಾರ್ಡ್ ಆಗಿದೆ. ಹೀಗಾಗಿ ಅವೆಲ್ಲ ಕ್ಲಿಪ್ಸ್ ಅನ್ನ ಈಗ ಪೊಲೀಸರು ತೆಗೆದುಕೊಂಡು ಅದು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಸಿಸಿಟಿವಿಗಳನ್ನ ಮೇಲ್ನೋಟಕ್ಕೆ ನೋಡೋದಾದ್ರೆ ಆ ವ್ಯಕ್ತಿನೇ ಅಂದ್ರೆ ಆ ಮೃತಪಟ್ಟಿರುವಂತಹ ಮುನಿಕೃಷ್ಣಪ್ಪನಿದ್ದಾರೆ, ಆತನೇ ಮಗನ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗಿರುವಂತದ್ದು. ಆ ಸಂದರ್ಭದಲ್ಲಿ ಗಲಾಟೆಗೆ ಹೋಗುವಂತದ್ದು ಅವೆಲ್ಲವೂ ಕೂಡ ಕಂಡು ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಒಂದೇ ತನ್ನ ಮಗನನ್ನೇ ಹಲ್ಲೆ ಮಾಡೋಕೆ ಮುಂದಾದಂತಹ ಸಂದರ್ಭದಲ್ಲಿ ಅದರಿಂದ ಆತನೇ ಹತನಾದಂತ ಒಂದು ವಿಚಾರ ಮತ್ತೆ ಆ ಒಂದು ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಅನ್ನ ಪಡ್ಕೊಂಡಿರುವಂತದ್ದು. ಸದ್ಯ ಮುಂದುವರೆದ ತನಿಖಾ ವಿಚಾರವಾಗಿ ಏನು ಆಯಾಮ ಪಡ್ಕೊಳ್ಳುತ್ತೆ ನೋಡ್ಬೇಕಾಗುತ್ತೆ. ಮತ್ತೆ
ಕೌಟುಂಬಿಕ ಕೆಲ ಮನಸ್ತಾಪ ಮತ್ತೆ ವಿಚಾರಗಳು ಮತ್ತೆ ಆಸ್ತಿ ವ್ಯಾಜ್ಯ ವಿಚಾರಗಳಾಗ್ಬೋದು ಮತ್ತೆ ಅವರವರ ಕೌಟುಂಬಿಕದ ವಿಚಾರಗಳಾಗಿ ಗಂಭೀರವಾದಂತಹ ಆರೋಪಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಹೊರತು ಫ್ಯಾಮಿಲಿ ಅಂದ್ರೆ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಅವರ ಅಲ್ಲಿ ಇಲಿಗೇಷನ್ ರಿಲೇಶನ್ಶಿಪ್ ಇರುವಂತದ್ದಾಗಿರ್ಬೋದು ಅಥವಾ ತಂದೆ ಕೊಲೆ ಮಾಡಕ್ಕೆ ಮುಂದಾಗಿದ್ದು ಅನ್ನೋದು ಸದ್ಯಕ್ಕೆ ಕಂಡು ಬಂದಿಲ್ಲ ಅಂತೇಳಿ ಅವರ ಪೊಲೀಸರು ಹೇಳ್ತಾ ಇರುವಂತದ್ದು ಧರಿಶ್ರೀ. ಥ್ಯಾಂಕ್ ಯು ಗಂಗಾಧರ್ ವಾಗೆಟ ತಮ್ಮೆಲ್ಲ ಮಾಹಿತಿಗಾಗಿ.